ಐಸ್ ನನ್ನಿಂದ ಮಾಮ ಕಾಲ್ ಮಾಡಿ ಬಾ ಟೆಂಪಲ್ ಹೋಗೋಣ ಅಂತ ಕರೆ ತಕ್ಷಣ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಸೀದಾ ನಮ್ಮ ಅಮ್ಮ ಮನೆ ಕಡೆ ಹೋದೆ. ಅಲ್ಲಿಂದ ನನ್ನ ಗಾಡಿ ನನ್ನ ಮಾಮ ಮನೆ ಹತ್ರನೇ ಹಾಕ್ಬಿಟ್ಟು ನಮ್ಮ ಮಾವನ ಗಾಡಿ ಎತ್ಕೊಂಡು ಸೀದಾ ಹೊಸೂರ್ ಕಡೆ ಹೊರಟು. ನಿಮ್ಮನ್ನ ತಡೆದಿರುವವರು ಯಾರು? ಟೈಮ್ ರೋಡ್ ಖಾಲಿ ಇರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಲೇಟ್ ಆಗೇ ಬಿಟ್ಟು ನಾವು ಮನೆ ಬಿಡೋ ಅಷ್ಟರಲ್ಲಾಗಲೇ ಒಂದು 12 ಗಂಟೆ 12:30 ಆಗಿತ್ತು. ನೆಕ್ಸ್ಟ್ ಟೈಮ್ ಗಾಡಿ ಹೊಡಿಯೋಕೆ ಎನರ್ಜಿ ಬೇಕಂದ್ಬಿಟ್ಟು ಟೀಗೊಂದು ಸ್ಟಾಪ್ ಹಾಕಿ ಟೀ ಇಸ್ ದ ಸ್ಟಾಮಿನಾ ಆಫ್ ಮೈ ಎನರ್ಜಿ ಹಂಗಂದ್ರೆ ನಂಜಪ್ಪ ಬಿಟ್ಟು ಟೀ ಕುಡ್ಕೊಂಡು ಮತ್ತೆ ಗಾಡಿ ಎತ್ತದು. ಅಲ್ಲಿಂದ ಹಂಗೆ ಇವೆಲ್ಲ ಗಾಡಿ ಹೊಡಿತಿದ್ದಿತ್ತು ನಮಗೆ 1-2 hours ಬಿಟ್ಟು ನಮ್ಮ ಬಾಡಿ ಮತ್ತೆ ಒಂದು ಸಿಗ್ನಲ್ ಕೊಡ್ತು ನಮಗೆ. ಬ್ಯಾಟ್ರಿ ಇಲ್ಲ ಗಾಡಿದಲ್ಲ ಗುರು ಬಾಡಿ ಇತ್ತು. ಬಾಡಿಗೆ ಸಿಗ್ನಲ್ ಕೊಟ್ಟಿದ ತಕ್ಷಣ ಮತ್ತೆ ಎನರ್ಜಿ ಬೇಕಂತ ಗೊತ್ತಾಗಿ ಎನರ್ಜಿಗೋಸ್ಕರ ಮತ್ತೆ ಗಾಡಿ ಸೈಡ್ ಹೊಡೆದು ಈ ಸಲ ಟೀ ಎಲ್ಲ ಕಾಫಿ ಕುಡಿದು ಮತ್ತೆ ಗಾಡಿ ಅಲ್ಲಿಂದ ಸೀದಾ ಕೃಷ್ಣಗಿರಿಗೆ ಹೋಗಿ ಅಲ್ಲಿ ನಾನು ಗಾಡಿ ಇಸ್ಕೊಂಡೆ. ನಮ್ಮ ಮಾಮನ್ ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ಹಿಂದೆ ಕುಂದಿಸ್ಬಿಟ್ಟು ನಾನು ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜೊತೆ ಜರ್ನಿ ಮಾಡ್ತಿದ್ದೆ. ನನ್ನ ಜರ್ನಿ ಇರೋದೇ ಬಂದ್ಮೇಲೆ ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ಈ ರೇಂಜಲ್ಲಿ ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗಿ ಸ್ವಲ್ಪ ಹೊತ್ತಿಗೆ ನನ್ಗೊಂದು ಟ್ವಿಸ್ಟ್ ಕಾದಿತ್ತು. A few moments later. ಏನಪ್ಪ ಟ್ವಿಸ್ಟ್ ಅಂದ್ರೆ ನೋಡಿದ್ರೆ ಸುಮ್ಮನೆ ಡೈಲಾಗ್ ಹೇಳಿದ್ರೆ ಡೈಲಾಗ್ ಮ್ಯಾಚ್ ಆಗೋ ಥರ ಒನ್ ವೇ ಸಿಕ್ಬಿಡೋಣ. ಒನ್ ವೇಲ್ ನೋಡಿದ್ರೆ ಆ ಕಡೆಯಿಂದ ಫುಲ್ ಗಾಡಿಗಳು ಬರ್ತಿದ್ದಾವೆ, ಲೈಟ್ ಎಲ್ಲ ಮಕ್ಕೆ ಹೊಡಿತಿದ್ದೆ. ಸುಮ್ಮನೆ ಪಂಚ್ ಡೈಲಾಗ್ ಬೇರೆ ಹೇಳ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಸ್ಲೋ ಆಗಿ ಹೋಗೋಣ ಅಂದ್ಬಿಟ್ಟು ಲೈಟ್ ಬೇರೆ ಮಕ್ಕೆ ಬೀಳ್ತಿತ್ತು, ಗಾಡಿ ಓಡ್ಸೋಕ್ಕಾಗಲ್ಲ ನೈಟ್ ಟೈಮ್ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗೇ ಹೋದೆ. ಅಲ್ಲಿ ನಾನು ಸ್ವಲ್ಪ ದೂರ ಇದೆ ಅನ್ಬೇಕಾದ್ರೆ ಗಾಡಿ ಸೈಡ್ ಹಾಕ್ಬಿಟ್ಟು ತಂದಿದ್ದೆ ಸ್ಪೀಕರ್ಗೂ ಬೋರ್ ಆಗಬಾರ್ದು ಅಂತ ಮೈಂಡ್ ರಿಫ್ರೆಶ್ಗೋಸ್ಕರ ಒಂದು ಸಾಂಗ್ ಹಾಕೊಂಡು ಒಂದು 5 ನಿಮಿಷ ಸ್ಪೆಂಡ್ ಮಾಡ್ದು. ಕೆಲ ಮುಗಿದ್ಮೇಲೆ 10 ನಿಮಿಷ ಗಾಡಿ ಹೊಡೆದ್ಮೇಲೆ ಟೆಂಪಲ್ ನಿಯರ್ ರೀಚ್ ಆದ. ನೋಡಿದ್ರೆ ಅರ್ಧ ಕಿಲೋಮೀಟ್ರ್ ಹಿಂದೆನೇ ಬಸ್ ಫುಲ್ ರೋಡ್ ಜಾಮ್ ಮಾಡಿಕೈತೆ. ಹಂಗೆ ಆಗಿದ್ದಾಗ್ಲಿ ಅಂದ್ಬಿಟ್ಟು ಆಪೋಸಿಟ್ ರೋಡಲ್ಲೇ ನಿಧಾನ ಗಾಡಿ ಹೊಡ್ಕೊಂಡು ಹೋದು. ಆಮೇಲೆ ನೋಡಿದ್ರು ಅಣ್ಣ ಇಲ್ಲಿ ಬ್ಯಾರಿಗೇಟ್ ಹಾಕ್ಕೊಂಡು ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ನೈಟ್ ಕಡೆ ನೋಡಿದ್ರು ಬಸ್ ಸ್ಟಾಪಿಗೆ ಬಸ್ ಹಾಕಕ್ಕೆ ಎಲ್ಲ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು 10 ಕಿಲೋಮೀಟ್ರಿಂದಾನೆ. ಆಮೇಲೆ ಯೋಚನೆ ಮಾಡಿ ಮತ್ತೆ ಹಂಗೆ ಮುಂದೆ ಹೋಗ್ಬಿಡೋಣ ಅನ್ಕೊಂಡು ಅಪೋಸಿಟ್ ರೋಡಲ್ಲಿ ಬಸ್ ರಿವರ್ಸ್ ಬಂತ ಇದ್ರು ಹಂಗೆ ಏಮೋ ಮಾಡ್ಕೊಂಡು ನಿಧಾನಕ್ಕೆ ಹೋದ. ಹೋದ ತಕ್ಷಣ ಅಲ್ಲಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ರೂಮ್ಗಳೆಲ್ಲ ವಿಚಾರಿಸಿದ್ರೆ ನೋಡಿದ್ರೆ ಫುಲ್ಲು ಹೈ ಬಜೆಟ್. ನಾವು ಬೇರೆ ವೀಕೆಂಡಲ್ಲಿ ಹೋಗಿರೋದ್ರಿಂದ ಪೌರ್ಣಮಿ ಬೇರೆ ಇತ್ತು, ತುಂಬ ಜನ ಇದ್ರು, ಅದಕ್ಕೆ ಫುಲ್ಲು ರೂಮ್ ರೈಟ್ ಎಲ್ಲ ಹೆವಿ ಮಾಡ್ಬಿಟ್ಟು ಆಮೇಲೆ ಹಿಂಗೋ ಒಂದು ಬಜೆಟ್ ಫ್ರೆಂಡ್ಲಿ ರೂಮ್ ಹುಡುಕಿ ಫ್ರೆಶ್ ಅಪ್ ಆಗೋಣ ಅಂತ ರೂಮ್ಗೆ ಹೋದ. ರೀಚ್ ಆಗೋಷ್ಟರಲ್ಲಿ 6:30 ಆಗೋಗಿತ್ತು. ರೀಚ್ ಆದ್ಮೇಲೆ ನಮ್ಮ ಮಾಮೂನ್ ರಿಯಾಕ್ಷನ್ ನೋಡಿದ್ರೆ ಈ ರೇಂಜಿಗಿತ್ತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ನಾನು ಒಂದು ಡೈಲಾಗ್ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ನೆಕ್ಸ್ಟ್ ಏನಾಯ್ತು ಅಂತ ಕಂಟಿನ್ಯೂ ಮಾಡ್ತೀನಿ. ಪಾರ್ಟ್ 2 ವೈಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಅಷ್ಟೇ.